ಕಲೆಕ್ಟ್ ಆಗ್ತದೆ, ಸರ್ಕಾರನೂ ಹಣ ಕೊಡುತ್ತೆ. ಈ ಥರದ್ದೆಲ್ಲ ಒಂದು ಆಡಳಿತ ಮಾಡಬೇಕಾದ್ರೆ ಒಂದು ಪ್ರಾಧಿಕಾರ ಇದ್ದರೆ ಬೆಟರ್ ಅಂತೇಳಿ ಮಾಡಿರೋದು. ಅದೇ ರೀತಿ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಕೂಡ ಈಗ ಇಲ್ಲ ಅವರು ಮಾಡಬಾರ್ದು ಅಂತ ಅವ್ರು ಏನು ಹೇಳ್ಕೊಂಡಿದ್ದಾರೆ, ಅದನ್ನು ನೋಡೋಣ, ಕೋರ್ಟ್ ಎಕ್ಸಾಮಿನ್ ಮಾಡುತ್ತೆ. ಸರ್, ಇದು ಅರಮನೆ ರಸ್ತೆ ಸುತ್ತಲೂ ತೆಗೆದುಕೊಳ್ಳೋ ವಿಚಾರ ಕ್ಯಾಬಿನೆಟಲ್ಲಿ ಕೂಡ ಕೇಸ್ ಮುಂದುವರಿಸಿಕೊಂಡು ರಸ್ತೆ ಅಗಲೀಕರಣದ ವಿಚಾರವಾಗಿ ಕೇಸ್ ಕೂಡ ಕ್ಯಾಬಿನೆಟಿಗೆ ಏನು ಬಂದಿಲ್ಲ, ಸದ್ಯಕ್ಕೆ ಏನು ಬಂದಿಲ್ಲ. ನನಗೆ ಗೊತ್ತಿದ್ದಂಗೆ ಯಾವುದು ಇತ್ತೀಚೆಗೆ ಯಾವುದು ತೀರ್ಮಾನ ಆಗಿಲ್ಲ. ಅಲ್ಲ, ನೀವು ಹಿಂದೆ ಒಂದು ಬೈಕ್ ಕೊಟ್ಟು ಹಿಂದೆ ಭಾಳ ಹಿಂದೆ ನಾನು ಕೂಡ ಅರ್ಬನ್ ಡೆವಲಪ್ಮೆಂಟ್ ಬ್ಯಾಂಗ್ಳೂರ್ ಇನ್ಚಾರ್ಜ್ ಇರುವಾಗ ನಾವು ಅದನ್ನು ಪ್ರಯತ್ನ ಮಾಡಿದ್ದು. ಒಂದು ಅವರಾಗಲೇ ನಮ್ಮ BBMPನವರು 18 ಕೋಟಿ ರೂಪಾಯಿ ಖರ್ಚು ಮಾಡಿ ಒಳಗಡೆ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದು ಕೋರ್ಟಲ್ಲಿ ಅದು ಸ್ಟೇ ಆಗಿತ್ತು, ಅದನ್ನು ವೆಕೇಟ್ ಮಾಡಿ ಮುಂದುವರಿಬೇಕು ಅಂತ ಹೇಳ್ಕೊಂಡಿದ್ರು. ಇನ್ನೂ ಕೂಡ ಅದು ಆದಂಗಿಲ್ಲ. ಈಗಿನ ಸಚಿವರೇನಿದ್ದಾರೆ ಅವರು DCM ಸಾಹೇಬರು ಇದ್ದಾರೆ, ಅವರು ಏನು ತೀರ್ಮಾನ ತಗೊಳ್ತಾರೋ ನೋಡ್ಬೇಕು. ಆ ಕ್ಯಾಬಿನೆಟಿಗೇನು ಕೂಡ ಸಬ್ಜೆಕ್ಟ್ ಇನ್ನುವರೆಗೂ ಬಂದಿಲ್ಲ. ಅವತ್ತೊಂದು ಮಾತು ಹೇಳಿದ್ರು ಸರ್, ಆಸ್ತಿ ಸರ್ಕಾರಕ್ಕೆ ಸೇರ್ಬೇಕಾ ಅಥವಾ ರಾಜಮನೆತನಕ್ಕೆ ಸೇರ್ಬೇಕು ಅನ್ನೋದನ್ನ ಡಿಸ್ಪ್ಯೂಟ್ ಇದೆ ಅಲ್ಲ, ನಾನೇನು ಹೇಳಿಕೆ ಕೊಟ್ಟಿಲ್ಲ. ಕೋರ್ಟಲ್ಲಿ ತೀರ್ಮಾನಕ್ಕೆ ಕೆಲವು ಡೈರೆಕ್ಷನ್ಸ್ ಇದೆ, ಅದಿನ್ನೂ ಕೂಡ ತೀರ್ಮಾನ ಆಗಿಲ್ಲ. ಹಾಗಾಗಿ ಅದಂಗೆ ಮುಂದುವರಿತಾ ಇದೆ. ಒಂದು ವೇಳೆ ಅದು ಬಗೆಹರಿದ್ರೆ ಪ್ಯಾಲೇಸ್ನವರು ಅವರು ಒಪ್ಕೊಂಡ್ರೆ ಒಂದು ಸಾರ್ವಜನಿಕ ದೃಷ್ಟಿಯಿಂದ ನಾವು ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕೇಳಿರೋದು ಅಷ್ಟೇ, ಬಿಟ್ಟರೆ ಆ ಆಸ್ತಿನೇ ನಾವು ತಗೊಳ್ಬೇಕು ಅಂತ ಏನೂ ತೀರ್ಮಾನಗಳು ಮಾಡಿಲ್ಲ. ಅದು ಕೋರ್ಟಲ್ಲಿರೋದ್ರಿಂದ ಅದು ಅಂತಿಮ ತೀರ್ಮಾನ ಏನಾಗುತ್ತೆ, ಇಂಟರಿಮ್ ಆರ್ಡರ್ಸ್ಗಳು ಬಂದಿದ್ದಾವೆ. ಅಂತಿಮ ತೀರ್ಮಾನ ಏನಾಗುತ್ತೆ ಅದಾದಮೇಲೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾರೆ.